ಎಲ್ರಿಗೂ ನಮಸ್ಕಾರ. ಸ್ಟಾರ್ ಸುವರ್ಣ ವಾಹಿನಿಯಲ್ಲಿ ಪ್ರಸಾರವಾಗುತ್ತಿರುವ ಕಾವೇರಿ ಕನ್ನಡ ಮೀಡಿಯಂ ಸೀರಿಯಲ್ನ ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡೋಣ. ಹಾಗೆ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆಗ್ತಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ. ಹಾಗೆ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸಂಚಿಕೆ ಶುರುವಿನಲ್ಲಿ ಕಾವೇರಿ ಅಗಸ್ತ್ಯ ಸ್ವರ್ ಧ್ವನಿ ಕೇಳಿದ್ರೆ ಅವ್ರು ತುಂಬಾ ಸಂಕಟ ಪಡ್ತಾ ಇದ್ದಾರೆ ಅಂತ ಅನಿಸ್ತಾ ಇದೆ. ಹೇಗಾದ್ರೂ ಮಾಡಿ ಆದಷ್ಟು ಬೇಗ ನಾನು ಅವ್ರನ್ನ ಹುಡುಕ್ಲೇಬೇಕು ಅಂತ ಅವಸರದಲ್ಲಿ ಮನಸ್ಸಲ್ಲಿ ಮಾತಾಡ್ತಾ ಹೊರಡ್ತಾ ಇರ್ತಾಳೆ. ಆಗ ಅವರಿಂದ ಕಾವೇರಿಗೆ ಅಡ್ಡ ಹಾಕಿ, ಅಲ್ಲ ಮೇಡಮ್, ಕರಿತಾ ಇದ್ರು ಒಳ್ಳೆ ಗೂಳಿ ತರ ನುಗ್ತಿದ್ದೀರಲ್ಲ. ಕಾವೇರಿ ಒಳ್ಳೆ ಪುಣ್ಯಕೋಟಿ ಹಸು ತರ ಇದ್ದಾಗೆ, ಮುಂದೆ ಬಂದ್ರೆ ಹಾಯ್ತಾನೂ ಇರ್ಲಿಲ್ಲ, ಹಿಂದೆ ಬಂದ್ರೆ ಒದಿತಾನೂ ಇರ್ಲಿಲ್ಲ, ಆದ್ರೆ ಈಗ ಒಳ್ಳೆ ಗುಳಿ ತರ ಗುಮ್ತಾ ಇದೀಯಾ, ಯಾವಾಗಾಯ್ತು ಈ ಚೇಂಜಸ್ ಎಲ್ಲ ಅಂತ ಕೇಳ್ತಾಳೆ. ಆಗ ಕಾವೇರಿ, ನೋಡು, ನಿಂತಾವ ಮಾತಾಡ್ಕೊಂಡು ನಿಲ್ಲೋಕೆ ನನ್ಗೆ ಟೈಮ್ ಇಲ್ಲ, ನಾನು ಬೇರೆ ಯಾವುದೋ ಯೋಚನೆಯಲ್ಲಿದ್ದೀನಿ. ಓಹೋ, ಮೇಡಮ್ ಅವರು ಯಾವುದೋ ಹರಕೆ ತೀರಿಸ್ಕೊಂಡು ಬಂದಿರೋ ಹಾಗಿದೆ. ಏನಂದ್ರು ನಿಮ್ ದೇವ್ರು, ನೀನು ಅಗಸ್ತ್ಯ ಒಂದಾಗ್ತೀರಾ ಅಂತ ಹೇಳಿದ್ರಾ? ಆಗ ಡೌರಾಣಿ, ಕಾವೇರಿ ಅಲ್ಲ ದುರ್ಗಿ ಅಂತ ಹೇಳು ಅಂತ ಹೇಳಿದ್ರೆ ನಿನ್ಗೆ ಅರ್ಥ ಆಗಲ್ವಾ ಅಂತ ಕೇಳ್ತಾಳೆ. ಆಗ ಅವರಿಂದ, ಆಕ್ಚುಲಿ ಯು ನೋ ವಾಟ್, ನಾನ್ ನಿನ್ನ ಡೌರಾಣಿ ಅಂತ ಕರಿಬೇಕು. ಯಾಕೆ ಹೇಳು, ಈಗ ಡವ್ ಮಾಡ್ತಿರೋದು ನೀನಲ್ವಾ? ಇಟ್ಸ್ ಓಕೆ, ಬೇರೆಯವ್ರ ಮುಂದೆ ನೀ ಡವ್ ಮಾಡು, ನಾವಿಬ್ರು ಬೆಸ್ಟ್ ಫ್ರೆಂಡ್ಸ್ ಅಲ್ವಾ, ನನ್ ಮುಂದೆ ಯಾಕೋ? ಆಗ ಕಾವೇರಿ ಅಲ್ಲಿಂದ ಹೊರಡ್ತಾ ಇರ್ತಾಳೆ. ಆಗ ಅವರಿಂದ ಕಾವೇರಿ ಕೈ ಹಿಡಿದು, ಇರು ಕಾವೇರಿ, ನಾನು ನಿನ್ಗೊಂದು ಸರ್ಪ್ರೈಸ್ ಹೇಳೋಣ ಅಂತ ಕಾಯ್ತಿದ್ದೆ, ನೀನ್ ನೋಡಿದ್ರೆ ಸುಮ್ನೆ ಹೋಗ್ತಾ ಇದೆಯಲ್ಲ. ವಿಷಯ ಏನ್ ಗೊತ್ತಾ, ನಾನ್ ಆಸೆ ಪಟ್ಟಾಗೆ, ಅಗಸ್ತ್ಯ ಆಸೆ ಪಟ್ಟಾಗೆ, ಈ ಮನೆಯವರೆಲ್ಲ ಆಸೆ ಪಟ್ಟಾಗೆ ಎಲ್ಲಕ್ಕಿಂತ ಜಾಸ್ತಿ ನೀನ್ ಆಸೆ ಪಟ್ಟಿಯಲ್ಲ, ಅದಕ್ಕೆ ನನ್ನ ಮತ್ತ ಅಗಸ್ತ್ಯ ಸರ್ ಮದ್ವೆನ ಮಾಡಿಸ್ತಾ ಇದ್ದಾರೆ. ಆಗ ಕಾವೇರಿ ಮೌನವಾಗೇ ನಿಂತಿರ್ತಾಳೆ. ಆಗ ಅವರಿಂದ ಮನ್ಸಲ್ಲೇ, ಭಲೇ ಆಕ್ಟಿಂಗ್ ಮಾಡ್ತೀಯ ಕಣೆ ನೀನು ಅಂತ ಹೇಳ್ತಾ, ನಿನ್ಗೆ ಏನೂ ಅನಿಸ್ತಿಲ್ವಾ ಅಂತ ಕೇಳ್ತಾಳೆ. ಆಗ ದುರ್ಗಿ, ಏನಾಯ್ತಮ್ಮಿ, ನೀನ್ ಅವನ್ನ ಇಷ್ಟಪಡ್ತಾ ಇದ್ದೆ, ರಾತ್ರಿ ಎಲ್ಲ ಅವನ್ ಫೋಟೋ ಹಿಡ್ಕೊಂಡು ಜಪಾನು ಮಾಡ್ತಾ ಇದ್ದೆ, ಈಗ ಅವನ್ನ ಮದ್ವೆನೂ ಆಗ್ತಾ ಇದೆಯಾ, ಅದ್ರಲ್ಲೇನಿದೆ ಅಂತಾಳೆ. ಆಗ ಅವರಿಂದ, ಸೊ ನಮ್ಮ ಮದ್ವೆಲಿ ನೀನೇ ನಿನ್ ಕೈಯಾರೆ ತಾಳಿ ಎತ್ಕೊಡ್ತೀಯಾ ಹಾಗಾದ್ರೆ ಅಂತ ಕೇಳ್ತಾಳೆ. ಅಷ್ಟೇಯಾ, ನಾನೇ ನನ್ನ ಕೈಯಾರೆ ತಾಳೇನೂ ಎತ್ಕೊಡ್ತೀನಿ, ಅದು ಅಲ್ಲದೆ ಮದ್ವೆನೂ ನಿಂತು ನಾನೇ ಮಾಡ್ಬಿಡ್ತೀನಿ ಬಿಡು, ಇನ್ನೇನಾದ್ರೂ ಇದೆಯಾ ಮೇಡಮ್ ಅಂತ ವೃಂದಾನ ಕೇಳ್ತಾಳೆ. ವೃಂದ ಶಾಕ್ ಆಗ್ತಾಳೆ. ನೋಡಮ್ಮಿ, ನೀನ್ ಆಸೆ ಪಟ್ಟಂಗೆ ನೀನು ಮದ್ವೆ ಆಗು, ನಾನು ಈ ಮನೆಯವರೆಲ್ಲರೂ ನೋಡಿ ಕಣ್ ತುಂಬ್ಕೋತೀವಿ, ಸರಿನಾ ಅಂತ ಹೇಳಿ ಹೊರಡ್ತಿರುವಾಗ ವೃಂದ ಮತ್ತೆ ಕಾವೇರಿ ಅಂತ ಹೇಳಿ ಕೈ ಹಿಡಿತಾಳೆ. ನಾನು ಹೀಗೆ ಪದೇ ಪದೇ ಹೇಳ್ತೀನಿ ಅಂತ ಬೇಜಾರ್ ಮಾಡ್ಕೋಬೇಡ, ಈ ಸಲ ನಾನು ಏನ್ ಅನ್ಕೊಂಡಿದ್ದೀನೋ ಅದು ಹಾಗೆ ಆಗುತ್ತೆ, ಬಿಕಾಸ್ ಬಿಟ್ಕೊಡೋ ಜಯಮಾನೇನೆ ನಂದಲ್ಲ, ನಾನು ಇಲ್ಲಿ ತನಕ ಬಿಟ್ಕೊಟ್ಟದಕ್ಕಿನ್ನ ಕಿತ್ಕೊಂಡಿದ್ದೇ ಹೆಚ್ಚು ನೋಡು ಅಂತಾಳೆ. ಆಗ ನೋಡು, ಈ ಕಿತ್ಕೊಂಡ್ ಬಿಡ್ತೀನಿ, ಸಾಮ್ರಾಜ್ಯದ ಮೇಲೆ ಸಾಮ್ರಾಜ್ಯ ಕಟ್ಬಿಡ್ತೀನಿ ಅಂದೋರೆಲ್ಲ ಮಣ್ಣಲ್ಲಿ ಮಣ್ಣಾಗಿ ಹೋಗ್ಬಿಟ್ರು, ಕಿತ್ಕೊಳ್ಳೋ ಕೈಗಿಂತ ಕೊಡೋ ಕೈಗೆ ಬೆಲೆ ಜಾಸ್ತಿ ಅಂತ ಹೇಳಿ ಕಾವೇರಿ ಅಲ್ಲಿಂದ ಹೊರಡ್ತಾಳೆ. ಆಗ ಅವರಿಂದ, ನಿನ್ಗೆ ಕಾವೇರಿ ಹಾಗೆ ಕ್ಲಾಸ್ ಆಗಿ ಮಾತಾಡೋಕ್ಕೂ ಬರುತ್ತೆ, ದುರ್ಗಿ ಹಾಗೆ ಮಾಸ್ ಆಗಿ ಮಾತಾಡೋಕ್ಕೂ ಬರುತ್ತೆ, ಅದರಲ್ಲಿ ನಿನ್ನನ್ನ ಸೋಲ್ಸೋಕೆ ಆಗಲ್ಲ, ಐ ಅಗ್ರಿ, ಬಟ್ ಈ ವೃಂದಂಗೆ ಕ್ಲಾಸ್ ಆಗಿರ್ಲಿ ಮಾಸ್ ಆಗಿರ್ಲಿ ಎಲ್ಲರನ್ನೂ ಮಟ್ಟ ಹಾಕೋಕೆ ಬರುತ್ತೆ, ಅದು ನನಗೆ ಬರ್ತೆ ಬಂದಿದೆ ಅಂತ ಹೇಳ್ತಾ ಅಲ್ಲೇ ನಿಂತ್ಕೋತಾಳೆ. ಈ ಕಡೆ ಕಾವೇರಿ ರೂಮ್ಗೆ ಬಂದು ಅಗಸ್ತ್ಯ ಫೋನಲ್ಲಿ ಮಾತಾಡಿದ್ನ ನೆನಪು ಮಾಡ್ಕೊಂಡು ಅಳ್ತಾ ಇರ್ತಾಳೆ. ಆಗ ಅಲ್ಲಿಗೆ ಶಶಿಕಾಂತ್ ಅವರು ಬಂದು, ಯಾಕೆ ಮಗು ಅಳ್ತಾ ಇದೆಯಾ, ಏನಾಯ್ತು? ಓ, ನೀನ್ ಬರುವಾಗ ಅವರಿಂದ ಸಿಕ್ಕಿ ಅವಳು ಅಗಸ್ತ್ಯನ ಮದುವೆ ಆಗೋ ವಿಷಯ ಹೇಳಿದ್ಲಲ್ಲ ಅದಕ್ಕ ಅಂತ ಕೇಳಿದಾಗ, ಇಲ್ಲ ಅಂತ ಹೇಳ್ತಾಳೆ. ನಮ್ಮ ಅಗಸ್ತ್ಯ ಸರ್ನ ಯಾರೋ ಅಪಹರಣ ಮಾಡಿದ್ದಾರೆ ಅಂದಾಗ ಶಶಿಕಾಂತ್ ಶಾಕ್ ಆಗ್ತಾರೆ. ಏನ್ ಹೇಳ್ತಾ ಇದೆಯಾ ಕಾವೇರಿ ನೀನು ಅಂತಂದಾಗ, ಅಗಸ್ತ್ಯ ಸರ್ ಜೊತೆ ಮಾತಾಡ್ದೆ ಮಾವ ಅಂತ ಅಗಸ್ತ್ಯ ಫೋನಲ್ಲಿ ಮಾತಾಡಿದ್ನ ಶಶಿಕಾಂತ್ಗೆ ಹೇಳ್ತಾಳೆ. ಆಗ ಶಶಿ, ಅಂದ್ರೆ ಅಗಸ್ತ್ಯ ಫೋನ್ ಮಾಡಿದ್ನ ನಿನ್ಗೆ ಅಂತ ಕೇಳಿದಾಗ ಅಂತ ಹೇಳ್ತಾಳೆ. ಎಲ್ಲಿದಾನಂತಮ್ಮ, ಹೇಗಿದಾನಂತಮ್ಮ, ಕಿಡ್ನ್ಯಾಪ್ ಬೇರೆ ಅಂತ ಹೇಳ್ತಾ ಇದೆಯಾ, ಅವನು ಸುರಕ್ಷಿತವಾಗಿದ್ದಾನೋ ಇಲ್ಲೋ ಅಂತ ಕೇಳಿದಾಗ, ಅವ್ರ ಮಾತು ಕೇಳ್ತಿದ್ರೆ ತುಂಬಾ ಸಂಕಟ ಪಡ್ತಿದ್ದಾರೆ ಅನಿಸ್ತಿತ್ತು ಮಾವ, ನನಗೆ ಅವ್ರ ಧ್ವನಿ ಕೇಳಿ ಜೀವಾನೇ ಕೈಗೆ ಬಂದಂಗ ಅನಿಸ್ತು, ಎಲ್ಲಿದ್ದಾನಂತಮ್ಮ, ನಡಿ ಈಗ್ಲೇ ಹೋಗಿ ಅವನ್ನ ಕರ್ಕೊಂಡ್ ಬರೋಣ, ನಡಿ, ಅವ್ರು ಎಲ್ಲಿದ್ದಾರೆ ಅನ್ನೋದು ಗೊತ್ತಿಲ್ಲ ಮಾವ, ಅವ್ರು ಮಾತಾಡ್ತಾನೆ ದೂರವಾಣಿ ಬಂದಾಗೋಯ್ತು ಅಂದಾಗ, ನೀನ್ ಹೇಳ್ತಿರೋದು ಕೇಳ್ತಿದ್ರೆ ಈಗ ಮನೇಲಿರೋನು ನಿಜವಾದ ಅಗಸ್ತ್ಯ ಅಲ್ಲ, ಇವನ್ಗೆ ಒಂದ್ 4 ತದಕಿದ್ರೆ ನಮ್ಮ ಅಗಸ್ತ್ಯ ಎಲ್ಲಿದ್ದಾನೆ ಅಂತ ಹೇಳ್ತಾನೆ ಅಂತ ಶಶಿಕಾಂತ್ ಹೇಳಿದಾಗ ಕಾವೇರಿ ಶಶಿಕಾಂತ್ನ ತಡೆದು, ಮಾವ ದಯವಿಟ್ಟು ದುಡುಕಿ ಯಾವ ನಿರ್ಧಾರನೂ ತಗೋಬೇಡಿ, ನಾವಿಡೋ 1 ಹೆಜ್ಜೆ ತಪ್ಪಾದ್ರೂ ಅಗಸ್ತ್ಯ ಸರ್ ಪ್ರಾಣಕ್ಕೆ ಅಪಾಯ ಇದೆ, ಮಾವ ಹೇಗಾದ್ರೂ ಮಾಡಿ ಅಗಸ್ತ್ಯ ಸರ್ ಎಲ್ಲಿದ್ದಾರ ಅಂತ ಪತ್ತೆ ಮಾಡ್ಲೇಬೇಕು, ಅವ್ರ ಹತ್ರ ಮಾತಾಡ್ತಿರುವಾಗ್ಲೇ ಇದ್ದಕ್ಕಿದ್ದಂತೆ ಕರೆ ನಿಂತೋಯ್ತು, ಇವ್ರನ್ನ ಎಲ್ಲಿ ಹೇಗೆ ಹುಡುಕ್ಬೇಕು ಅಂತಾನೆ ಗೊತ್ತಾಗ್ತಿಲ್ಲ ಅಂತ ಹೇಳ್ತಾಳೆ. ನೋಡಮ್ಮ ಕಾವೇರಿ, ಅವ್ನ್ ಮಾತಾಡ್ತಿರುವಾಗ್ಲೇ ಕರೆ ನಿಂತೋಯ್ತು ಅಂದ್ರೆ ಫೋನ್ ಬಂದಾಗಿದೆ ಅಂತ ಅರ್ಥ, ಅವನ್ ಯಾವ ನಂಬರ್ ಮಾಡಿದ್ನೋ ಆ ನಂಬರ್ನ ನನ್ ಕೊಡು, ನಾನ್ ಕಾಲ್ ಮಾಡ್ತೀನಿ ಅಂದಾಗ, ಯಾಕೋ ಈ ಯೋಚನೆ ಪ್ರಯೋಜನ ಇಲ್ಲ ಅಂತ ಹೇಳ್ತಾಳೆ.
ಅಗಸ್ತ್ಯ ಫೋನ್ ಮಾಡುವಾಗ ಕಿಡ್ನಾಪರ್ ಅಲ್ಲೇ ಅವನ ಪಕ್ಕ ಇದ್ದು ಫೋನ್ ಕಿತ್ಕೊಂಡು ಸ್ವಿಚ್ ಆಫ್ ಮಾಡಿರ್ತಾರೆ ಅಥವಾ ಫೋನ್ ಆನ್ ಅಲ್ಲೇ ಇದ್ರು ನಾವು ಮತ್ತೆ ಫೋನ್ ಮಾಡಿದಾಗ ಆ ನಂಬರ್ಗೆ ಅಗಸ್ತ್ಯಂಗೆ ತೊಂದರೆ ಆಗ್ಬಹುದು ಅಂತ ಹೇಳ್ತಾ ಇದೀಯಾ ಅಂತ ಕೇಳ್ತಾನೆ. ಏನ್ ಮಾಡ್ಬೋದು ಅಂತ ಯೋಚನೆ ಮಾಡ್ತಿರುವಾಗ ಕಾವೇರಿ ಇದಕ್ಕೆ ನನ್ನ ಹತ್ರ ಒಂದು ಪ್ಲಾನ್ ಇದೆ ಅಂತ ಶಶಿಕಾಂತ್ ಅವರು ಹೇಳ್ತಾರೆ. ನನ್ನ ಸ್ನೇಹಿತ ಒಬ್ಬ ಜಾನಕಿರಾಮ್ ಅಂತ ಇದ್ದಾನೆ, ಅವನ ಮಗ ಕಿಶೋರ್ ಕ್ರೈಮ್ ಬ್ರಾಂಚ್ ಅಲ್ಲಿ ಕೆಲಸ ಮಾಡ್ತಾ ಇದ್ದಾನೆ. ಅವನಿಗೆ ನಾವು ಈ ನಂಬರ್ನ ಕೊಟ್ರೆ ಈ ಫೋನ್ ಯಾರ್ದು, ಎಲ್ಲಿಂದ ಬಂತು, ಲೊಕೇಶನ್ ಎಲ್ಲ ಬಹಳ ಸುಲಭವಾಗಿ ಕಂಡು ಹಿಡಿತಾನೆ. ಅಂಡ್ ನಾನ್ ಕೇಳಿದ್ರೆ ಖಂಡಿತವಾಗ್ಲೂ ಆಗಲ್ಲ ಅಂತ ಹೇಳೋದಿಲ್ಲ ಅಂದಾಗ ಮಾವ ಮೊದಲು ಆ ಕೆಲಸ ಮಾಡಿ ಅಂತ ದೂರವಾಣಿ ಸಂಖ್ಯೆ ತಗೊಳ್ಳಿ ಅಂತ ನಂಬರ್ನ ಕೊಡ್ತಾಳೆ. ಆಗ ಶಶಿಕಾಂತ್ ಕಿಶೋರ್ಗೆ ಕಾಲ್ ಮಾಡಿ ಎಲ್ಲಾ ವಿಷಯನೂ ಹೇಳ್ತಾನೆ. ಆಗ ಕಿಶೋರ್ ಸರಿ ಅಂಕಲ್ ಮಾಡ್ಕೊಡ್ತೀನಿ ಅಂತಾನೆ. ಕಾವೇರಿ ಏನೂ ಯೋಚನೆ ಮಾಡ್ಬೇಡಮ್ಮ, ಅವನು ಡೆಫಿನೆಟ್ ಆಗಿ ನಮ್ಗೆ ಹೆಲ್ಪ್ ಮಾಡೇ ಮಾಡ್ತಾನೆ ಅಂತ ನಂಬರ್ ಕಳ್ಸೋಕೆ ಹೇಳಿದ್ದಾನೆ. ಇನ್ನು ಸ್ವಲ್ಪ ಹೊತ್ತು ಆ ನಂಬರ್ ಎಲ್ಲಿಂದ ಬಂತು, ಯಾರ್ದು, ಲೊಕೇಶನ್ ಎಲ್ಲಾ ಟ್ರೇಸ್ ಮಾಡ್ತಾನೆ. ನಂಬರ್ ಹೋಯ್ತು, ನೀನು ಏನೂ ಯೋಚನೆ ಮಾಡಬೇಡ ಮಗು, ಆರಾಮಾಗಿ ಇರು, ಆದಷ್ಟು ಬೇಗ ಒಳ್ಳೆ ಸುದ್ದಿ ಬಂದೇ ಬರುತ್ತೆ, ಕಣ್ಣಲ್ಲಿ ನೀರ್ ಹಾಕ್ಬೇಡಮ್ಮ, ನಗ್ನಗ್ತಾ ಇರು, ಎಲ್ಲಾ ಒಳ್ಳೇದೇ ಆಗುತ್ತೆ ಅಂತ ಹೇಳ್ತಾನೆ. ಈ ಕಡೆ ಅಗಸ್ತ್ಯ ಕಿಡ್ನಾಪರ್ಸ್ ಕಡೆಯಿಂದ ಬಿಡಿಸ್ಕೊಳ್ಳೋಕೆ ಒದ್ದಾಡ್ತಾ ಇರ್ತಾನೆ. ಮನೆಯಲ್ಲಿ ಕಾವೇರಿ ಟೆನ್ಷನ್ ಅಲ್ಲಿ ಓಡಾಡ್ತಾ ಇರೋದನ್ನ ನೋಡಿದ ಶಶಿಕಾಂತ್, ಇಷ್ಟ ದಿನ ಎಲ್ಲ ಸಹಿಸ್ಕೊಂಡಿದ್ಯಾ ಮಗಳೇ, ಆ ಭಗವಂತ ನಿನಗೆ ಕೊಟ್ಟಿರೋ ಪರೀಕ್ಷೆ ಇದು, ಅಗಸ್ತ್ಯ ಎಲ್ಲಿದ್ದಾನೆ ಅನ್ನೋದು ಆದಷ್ಟು ಬೇಗ ಗೊತ್ತಾಗುತ್ತೆ, ನೀನು ಸ್ವಲ್ಪ ಸಮಾಧಾನವಾಗಿ ಇರಮ್ಮ ಅಂದಾಗ ಮಾವ ಅವ್ರ ಫೋನಲ್ಲಿ ಬೇಗ ಬಂದು ನನ್ನ ಕರ್ಕೊಂಡು ಹೋಗು ಅಂತ ಹೇಳಿದ್ದೆ ನೆನಪಾಗ್ತಾ ಇದೆ, ಅವ್ರ ಧ್ವನಿಲಿ ತುಂಬಾ ನೋವಿತ್ತು, ಅವ್ರನ್ನ ನೋಡೋವರೆಗೂ ನನಗೆ ನೆಮ್ಮದಿನೇ ಇಲ್ಲ, ಯಾವಾಗ ನೋಡ್ತೀನೋ ಅಂತ ಅನಿಸ್ತಾ ಇದೆ ಅಂತಾಳೆ. ಆಗ ಶಶಿಕಾಂತ್, ಬೇಗ ನೋಡ್ತೀಯ ಮಗು, ಸ್ವಲ್ಪ ಸಮಾಧಾನವಾಗಿರು ಅಂತ ಹೇಳುವಾಗ ಕಿಶೋರ್ ಇಂದ ಕಾಲ್ ಬರುತ್ತೆ. ಆಗ ಕಿಶೋರ್, ಲೊಕೇಶನ್ ಟ್ರೇಸ್ ಆಗಿದೆ, ಜ್ಯೋತಿ ಸರ್ಕಲ್ ಅಂತ ತೋರಿಸ್ತಾ ಇದೆ, ಜ್ಯೋತಿ ಸರ್ಕಲ್ ಹತ್ರನಾ ಅಂತ ಶಶಿಕಾಂತ್ ಕೇಳಿದಾಗ ಹಾ ಅಂಕಲ್, ಆ ನಂಬರ್ ಸ್ವಿಚ್ ಆಫ್ ಕೂಡ ಆಗಿದೆ, ಇಲ್ಲಿವರೆಗೂ ಆ ನಂಬರ್ ಆನ್ ಆಗಿಲ್ಲ ಅಂಕಲ್ ಅಂತ ಹೇಳ್ತಾನೆ. ಆಗ ಕಾವೇರಿ, ಕಿಶೋರ್ ಅವರೇ, ನೀವು ಹೇಳಿರೋ ಜಾಗಕ್ಕೆ ನಾನು ಈಗಲೇ ಹೋಗ್ತೀನಿ, ನನಗೆ ಆ ವಿಳಾಸ ಕಳಿಸ್ಕೊಡ್ತೀರಾ ಅಂತ ಕೇಳಿದಾಗ ಖಂಡಿತ ಮೇಡಮ್, ಶಶಿ ಅಂಕಲ್ ಆ ನಂಬರ್ ಲೊಕೇಶನ್ನ ಕಳಿಸಿರ್ತೀನಿ, ಇನ್ ಕೇಸ್ ಆ ನಂಬರ್ ಆನ್ ಆಯಿತು ಅಂದರೆ ನಾನು ಅಪ್ಡೇಟ್ ಮಾಡ್ತೀನಿ ಅಂತ ಹೇಳಿದಾಗ ಕಾವೇರಿ, ನಿಮ್ಮಿಂದ ತುಂಬಾ ಉಪಕಾರ ಆಯಿತು ಕಿಶೋರ್ ಅವರೇ, ಧನ್ಯವಾದ ಅಂತ ಹೇಳ್ತಾಳೆ. ಆಗ ಶಶಿಕಾಂತ್, ಥ್ಯಾಂಕ್ ಯು ವೆರಿ ಮಚ್ ಕಿಶೋರ್, ಏನೇ ವಿಚಾರ ಗೊತ್ತಾದರೂ ದಯವಿಟ್ಟು ಅಪ್ಡೇಟ್ ಮಾಡಪ್ಪ ಅಂತ ಹೇಳಿ ಕಾವೇರಿ ನಿನಗೆ ಲೊಕೇಶನ್ ಕಳಿಸಿರ್ತೀನಿ, ತಕ್ಷಣ ಹೊರಡೋಣ ಅಂದಾಗ ಮಾವ, ಇದು ನನ್ನ ಪರೀಕ್ಷೆ, ನಾನೇ ಎದುರಿಸ್ತೀನಿ, ಅದು ಅಲ್ಲದೆ ನಾವಿಬ್ರು ಹೋದ್ರೆ ಎಲ್ರಿಗೂ ಅನುಮಾನ ಬರ್ಬೋದು, ಆದಷ್ಟು ಈ ಕೆಲಸನ ಯಾರಿಗೂ ಅನುಮಾನ ಬರದೇ ಇರೋ ಹಾಗೆ ನಾವು ಮಾಡಬೇಕು ಅಂತ ಹೇಳಿದಾಗ ನೀನು ಹೇಳೋದು ಸರಿ ಇದೆ, ಒಬ್ಳೇ ಹೋಗ್ತಾ ಇದೆಯಾ, ಹುಷಾರು, ಏನೇ ಇದ್ರೂ ನನಗೆ ತಿಳಿಸು, ನಾನು ಬರ್ತೀನಿ ಅಂದಾಗ ಆಶೀರ್ವಾದ ಮಾಡಿ ಮಾವ ಅಂತ ಕಾಲ್ಗೆ ಬಿದ್ದು ಕಾವೇರಿ ಹೊರಡ್ತಾಳೆ. ಈ ಕಡೆ ಕಾವೇರಿ ಮನೆಯೆಲ್ಲ ಒಂದ್ಸಾರಿ ಸುತ್ತಲೂ ನೋಡ್ತಾ ಹೊರಗಡೆ ಹೋಗ್ತಿರುವಾಗ ಅಲ್ಲಿ ರವಿ ಭೇಟಿ ಆಗ್ತಾನೆ. ಯಾಕೋ ಟೆನ್ಷನ್ ಅಲ್ಲಿ ಇದೀಯಾ ಅಂತ ಕಾವೇರಿನ ಕೇಳಿದಾಗ ಏನೂ ಇಲ್ಲ ಸರ್ ಅಂತ ಹೇಳ್ತಾಳೆ. ನೀನು ನನ್ನ ಹತ್ರ ಏನೂ ಹೇಳಲ್ಲ ಅಂತ ನನಗೆ ಗೊತ್ತು, ಯಾಕಂದ್ರೆ ನಾನು ನಿನ್ನ ಹತ್ರ ಆ ರೀತಿ ನಡ್ಕೊಂಡಿದ್ದೀನಿ, ನಿನ್ಗೆ ಕೇಡ್ ಬಯಸಿದ್ದೀನಿ, ನಿನ್ನನ್ನು ಕೊಲ್ಸೋದಕ್ಕೆ ಸುಪಾರಿ ಕೊಟ್ಟಿದ್ದೀನಿ, ಇಷ್ಟೆಲ್ಲ ಆದ್ರೂ ನೀನು ನನ್ನ ಕ್ಷಮಿಸಿದೀಯಾ, ನೀನು ನನಗೆ ಒಳ್ಳೇದನ್ನೇ ಮಾಡ್ತಾ ಬಂದಿದೀಯಾ. ನನ್ನ ಮತ್ತು ನೇತ್ರಾನ್ ವಿಷಯನ ಮನೆಯಲ್ಲಿ ಹೇಳೋಕೆ ನಾನು ತುಂಬಾ ಭಯ ಪಡ್ತಿದ್ದೆ, ಅದನ್ನ ನೀನು ಹೇಳಿ ಆ ವಿಷಯ ಮನೆಯಲ್ಲಿ ಎಲ್ಲರಿಗೂ ಗೊತ್ತಾಯ್ತು. ಮೊದಲು ನಾನಿನ್ನ ತುಂಬಾ ದ್ವೇಷಿಸ್ತಿದ್ದೆ, ಆದ್ರೆ ನೀನು ಅದನ್ನ ಮನಸ್ಸಲ್ಲಿ ಇಟ್ಕೊಳ್ಳೇ ಇಲ್ಲ ಅಂತ ಕೈ ಮುಗಿದು ದಯವಿಟ್ಟು ನನ್ನ ಕ್ಷಮಿಸು. ಆಗ ಕಾವೇರಿ, ನೀವು ದೊಡ್ಡವರು ಸರ್, ನನ್ನ ಹತ್ರ ಕ್ಷಮೆ ಕೇಳಬಾರ್ದು, ನಾನು ನಿಮ್ಮನ್ನ ಯಾವತ್ತೂ ದ್ವೇಷ ದೃಷ್ಟಿಯಲ್ಲಿ ನೋಡೇ ಇಲ್ಲ, ನನ್ನ ದ್ವೇಷ ಮಾಡೋರನ್ನು ನಾನು ಪ್ರೀತಿಯಿಂದಾನೇ ನೋಡಿದ್ದೀನಿ, ಹೇಗೋ ನಿಮ್ಮ ತಪ್ಪಿನ ಅರಿವು ನಿಮ್ಗೆ ಆಯ್ತಲ್ವಾ, ಅಷ್ಟೇ ಸಾಕು. ನೇತ್ರ ಹಾಗೂ ಕಾಂತನ್ ಜೊತೆ ನೀವು ಯಾವಾಗ್ಲೂ ಇರಬೇಕು, ಅವ್ರಿಗೆ ಯಾವುದೇ ರೀತಿ ಈ ಮನೆಯಲ್ಲಿ ಕಷ್ಟ ಬರ್ದಿದ್ದ ಹಾಗೆ ನೀವು ನೋಡ್ಕೋಬೇಕು ಅಂತ ಹೇಳಿದಾಗ ತುಂಬಾ ದೊಡ್ಡ ಮನಸ್ಸು ನಿಂದು, ನೀನು ನನಗೆ ಇಷ್ಟೆಲ್ಲ ಸಹಾಯ ಮಾಡಿದ್ಯಾ, ನಿನಗೇನಾದ್ರೂ ಸಹಾಯ ಬೇಕಿದ್ರೆ ಕೇಳು ಅಂತ ಅಂದಾಗ ಅಂತ ಸಂದರ್ಭ ಬಂದ್ರೆ ಖಂಡಿತ ಕೇಳ್ತೀನಿ ಸರ್, ಈಗ ನನಗೆ ಒಂದು ಅರ್ಜೆಂಟ್ ಕೆಲಸ ಇದೆ, ಬರ್ತೀನಿ ಅಂತ ಹೇಳಿ ಅಲ್ಲಿಂದ ಹೊರಡ್ತಾಳೆ. ಅಗಸ್ತ್ಯನ ಹುಡ್ಕೋಕೆ ಆಟೋದಲ್ಲಿ ಹೊರಡ್ತಾಳೆ ಕಾವೇರಿ. ಆಗ ಕಿಶೋರ್ನಿಂದ ಕಾಲ್ ಬರುತ್ತೆ, ಆ ನಂಬರ್ ಆನ್ ಆಗಿದೆ ಮೇಡಮ್, ನಿಮ್ಗೆ ಲೊಕೇಶನ್ ಕಳ್ಸಿರ್ತೀನಿ, ಇಮಿಡಿಯೇಟ್ ಆಗಿ ಹೋಗಿ ಅಂತ ಹೇಳ್ತಾನೆ. ನಾನು ನಿಮ್ಗೆ ಗೈಡ್ ಮಾಡ್ತಾ ಹೋಗ್ತೀನಿ, ನೀವು ಹೋಗಿ ಅಂತ ಹೇಳಿದಾಗ ಸರಿ ಅಂತ ಹೇಳ್ತಾಳೆ ಕಾವೇರಿ. ಕಿಶೋರ್ ಗೈಡ್ ಮಾಡ್ತಾ ಹೋಗ್ತಾನೆ. ಕಾವೇರಿ ಲೊಕೇಶನ್ಗೆ ಬರ್ತಾಳೆ. ಇಲ್ಲಿಂದ ಮುಂದೆ ನೀವು ಹುಡುಕ್ಬೇಕು ಅಂತ ಹೇಳಿದ ಕಿಶೋರ್ಗೆ, ನಾನು ಏನೇ ಬೇಕಿದ್ರು ನಿಮ್ಗೆ ಕರೆ ಮಾಡ್ತೀನಿ, ನಿಮ್ಮಿಂದ ತುಂಬಾ ಉಪಕಾರ ಆಯ್ತು ಅಂತ ಹೇಳಿ ಕಾವೇರಿ ಕಾಲ್ ಕಟ್ ಮಾಡ್ತಾಳೆ. ಆಟೋ ಹಿಡಿದು ಆಟೋ ಚಾಲಕ ಹತ್ರ ಏನೋ ಸಹಾಯ ಕೇಳಿ ಅಲ್ಲಿಂದ ಗೌಡನ್ ಬಾಗಿಲ ಹತ್ರ ಬಂದು ನೋಡಿದಾಗ ಅಲ್ಲಿ ಅಗಸ್ತ್ಯನ್ನ ನೋಡ್ತಾಳೆ. ಆಗ ಜೋಗಿತಿ ಹೇಳಿದ ಮಾತನ್ನ ನೆನಪು ಮಾಡ್ಕೋತಾ ಇರ್ತಾಳೆ ಅಲ್ಲೇ ನಿಂತ್ಕೊಂಡು. ಇಲ್ಲಿಗೆ ಕಾವೇರಿ ಕನ್ನಡ ಮೀಡಿಯಂ ಇಂದಿನ ಸಂಚಿಕೆ ಮುಕ್ತಾಯವಾಗುತ್ತೆ.
ಧಾರಾವಾಹಿಯನ್ನು ವಿವರವಾಗಿ ವೀಕ್ಷಿಸಲು ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ವಿಡಿಯೋಗಳು ನಿಮಗೆ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ. ಥ್ಯಾಂಕ್ ಯು.